ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು 2022 ಆ್ಯಂಡ್ ಈ ವರ್ಷದ ಮೊದಲನೇ ವಿಡಿಯೋ ಆ್ಯಂಡ್ ಹೊಸ ವರ್ಷನ ಎಷ್ಟು ಪ್ರೀತಿಯಿಂದ ನಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ಪ್ರೀತಿಯಿಂದ ಆ್ಯಂಡ್ ತುಂಬಾ ಸಂತೋಷವಾಗಿ ಈ ವರ್ಷವನ್ನು ಬರಮಾಡ್ಕೊಳ್ಳೋಣ. ಸೊ ನಾನು ಹೇಗೆ ಬರಮಾಡ್ಕೋತೀನಿ, ನನ್ನ ಒಂದು ಪುಟ್ಟ ಫ್ಯಾಮಿಲಿ ಜೊತೆಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ನಮ್ಮ ನೈಟ್ ಸೆಲೆಬ್ರೇಷನ್ ಆಫ್ 2022 ಅಂದರೆ 2022 ನಾವು ಯಾವ ರೀತಿ ಬರಮಾಡ್ಕೋತೀವಿ ಸಂತೋಷವಾಗಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಬ್ಲಾಗನ್ನು ಮಾಡ್ತಿದ್ದೀನಿ. ಸೊ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಒಬ್ಬಳೇ ಇದ್ದೀನಿ ಅಂತ ಅನ್ಕೋಬೇಡಿ, ನಮ್ಮ ಲಡ್ಡು ಕೂಡ ರೆಡಿ ಆಗಿದ್ದಾನೆ ಆ್ಯಂಡ್ ಹಸ್ಬೆಂಡ್ ಕೂಡ ಬರೋದಿದೆ. ಬಟ್ ಅವ್ರದ್ದೊಂದು ಪಾರ್ಟಿ ಇದೆ, ಅವ್ರು ಅಟೆಂಡ್ ಮಾಡಿಕೊಂಡು ಬಟ್ ಸ್ಟಿಲ್ ನನ್ನ ಜೊತೆ ಪಕ್ಕ ಅವರು 12ಗೆ ಜಾಯ್ನ್ ಆಗೇ ಆಗ್ತಾರೆ. ಆ್ಯಂಡ್ ನಾನು ಕೂಡ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ವಿತ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಥೀಮ್ ಕಾಂಬಿನೇಷನಲ್ಲಿ. ಎಲ್ಲರೂ ನಿಮಗೆ ಒಪ್ಸೋ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾದಲ್ಲಿ ಏನು ಮಾಡಬೇಕು, ಹೆಚ್ಚಾಗಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನು ಶುರು ಮಾಡೋಣ. ಈಗ ಟೈಮ್ ಎಕ್ಸಾಕ್ಟ್ಲಿ ಎಷ್ಟು ಗೊತ್ತಾ, 11:20 ಅರೌಂಡ್ ಆಗಿದೆ. ಸೊ ಈಗ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಸಿಂಪಲ್ಲಾಗಿ ಮೇಕಪ್ ಕೂಡ ಮಾಡ್ಕೊಂಡಿದ್ದೀನಿ. ನಮಗಂತೂ ತುಂಬಾ ಖುಷಿ ಇದೆ ಈ ಒಂದು ನ್ಯೂ ಇಯರನ್ನು ಹ್ಯಾಪಿಯಾಗಿ ಬರಮಾಡ್ಕೊಳ್ಬೇಕು ಅಂತ. ನೀವೆಲ್ಲರೂ ಎಷ್ಟು ಎಕ್ಸೈಟ್ ಆಗಿದ್ರೆ ಆ್ಯಂಡ್ ನೀವೆಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ರೆ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಈ ಫೋಟೋಸ್ ಎಲ್ಲನೂ ಇದ್ರೂ ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಬ್ಲಾಗನ್ನು ಶುರು ಮಾಡೋಣ. ಟಾಪಲ್ಲಿ ನಿಮಗೆ ಕಲರ್ಫುಲ್ಲಾಗಿ ಡೆಕೋರೇಷನ್ಸ್ ಎಲ್ಲ ಕಾಣಿಸ್ತಿರ್ಬೋದಲ್ಲ. ಸೊ ಬ್ಯೂಟಿಫುಲ್ ಆಗಿ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ಡೆಕೋರೇಷನ್ ಏನೋ ಮಾಡಿದ್ದೀನಿ. ಸೊ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ, ಬಿಕಾಸ್ ಹೆವಿ ಮಳೆ, ತುಂಬ ಅಂದರೆ ತುಂಬಾ ಮಳೆ ಬರ್ತಿದೆ. ನಂಗೆ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ ಪೀಪಲ್ಸ್ ಎಲ್ಲ ಪಾಪ ಎಷ್ಟು ಎಕ್ಸೈಟೆಡ್ ಆಗಿ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಈ ಮಳೆಯಿಂದ ಪಾಪ ನೋ, ಬಟ್ ಸ್ಟಿಲ್ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳಿ ಆ್ಯಂಡ್ ಎಲ್ಲರೂ ಏನು ಹೇಳ್ತಾರೆ ಅಂದರೆ ರೂಲ್ಸ್ನೆಲ್ಲನೂ ಫಾಲೋ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತು ಒಂದೇ ದಿನ ಅಲ್ಲ, ಈ ಮಂತ್ ಪೂರ್ತಿ ಕೂಡ ನಾವು ಈ ಒಂದು ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ಬೋದು. ಆ್ಯಸ್ ಪೀಪಲ್ ಸೈಡ್ ಇದು ನಮಗಲ್ಲ, ಲೈಕ್ ಬೇರೆಯೊಬ್ಬರು ಮಾಡೋದು ನ್ಯೂ ಇಯರ್ ಈ ಥರ ಅಂತಲ್ಲ. ಸೊ ಆ ಥರ ಎಲ್ಲ ಏನೂ ಇಲ್ಲ, ನಮ್ಮ ಮನಸ್ಥಿತಿ ಆ್ಯಂಡ್ ನಮ್ಗೆ ಇಷ್ಟ ಪ್ರಕಾರ ನಾವು ಯಾವಾಗ ಬೇಕಾದರೂ ಮಾಡ್ಬೋದು. ಅದರಲ್ಲೂ Jan 1st ಈ ಇಯರನ್ನು ನಾವು ಅಂದರೆ 2021ಇಂದ 2022ಗೆ ಜಂಪ್ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಸಂತೋಷವಾಗಿ ಹೇಳಿದ್ದೀನಿ, ಎಲ್ಲರೂ ಬರ್ತೀವಿ ಖುಷಿಯಿಂದ ಈ ಒಂದು ಇಯರನ್ನು ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನು ಕೂಡ ಕೇಳ್ಕೊತೀನಿ ನಿಮ್ಮೆಲ್ಲರ ಆಸೆ ಅನಿಸಿಕೆ ಆ್ಯಂಡ್ ನಿಮ್ಮ ಒಂದು ಬೇಡಿಕೆಗಳು ಕೂಡ ಆದಷ್ಟು ಬೇಗ ನೆರವೇರಲಿ ಆ್ಯಂಡ್ ಈ ಒಂದು ಇಯರ್ ಕಲರ್ಫುಲ್ ಆಗಿರಲಿ ಅಂತ ಹೇಳ್ಬೋದ್ರಿ. ಇಷ್ಟೆಲ್ಲ ಮಾತಾಡೋದಕ್ಕಿಂತ ಮುಂಚೆ ಪುಟ್ಟದಾಗಿ ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಅಂತ ಹೋಗಿ ನೋಡ್ಕೊಂಬನ್ನಿ. 2021 ಅಂದರೆ 2021 ಲಾಸ್ಟ್ ಡೇ ನನಗೆ ತುಂಬಾ ಸ್ಪೆಷಲ್ ಆಗಿತ್ತು. ಆ್ಯಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ದೀರಾ, ಅಪ್ಪ ಅಮ್ಮ ಆಗಿರ್ಬೋದು ಮತ್ತು ಅವತ್ತಿನ ನೈಟ್ ನಮಗೆ ಸ್ಪೆಷಲ್ ಡಿನ್ನರ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಇಷ್ಟದ ಪ್ರಕಾರ ಸಿಂಪಲ್ ವೇಯಲ್ಲಿ ನ್ಯೂ ಇಯರನ್ನು ಬರಮಾಡ್ಕೊಳ್ಳೋದಕ್ಕೆ ಡೆಕೋರೇಷನ್ಸ್ ಆಗಿರ್ಬೋದು, ಎಲ್ಲವೂ ಒಂದು ಕಂಪ್ಲೀಟ್ ಎಂಡ್ ಆಫ್ 2021 ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ 2022ನ ನಾವು ಹೇಗೆ ಬರಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ಡೆಕೋರೇಷನನ್ನು ಮಾಡ್ತಾ ಇದ್ದೀನಿ, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ ವೆರಿ ಕಲರ್ಫುಲ್ ಬಲೂನ್ಸ್, ಹಾಗೆ ರೆಡ್ ರೋಸಿಂದ 2022 ಅಂತ ಬರೆದು ಕ್ಯಾಂಡಲ್ಸ್ ಎಲ್ಲ ಇಟ್ಟು ಪೇಸ್ಟ್ರಿ ಕೇಕನ್ನು ತಂದು ಸ್ವಲ್ಪ ಲೈಟಿಂಗ್ಸನ್ನು ಅರೇಂಜ್ಮೆಂಟ್ ಮಾಡಿ ನಾವು 2022ನ ಬರಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ನಾನು ಲಡ್ಡುನೇ ಇಲ್ಲಿ ಎಲ್ಲನೂ ಡೆಕೋರೇಷನನ್ನು ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಹೊರಗಡೆ ಹೋಗಿದ್ರು ಆ್ಯಂಡ್ ಆವತ್ತಿನ ದಿನ ತುಂಬಾ ಮಳೆ ಇತ್ತು. ಬಟ್ ಇಟ್ಸ್ ಓಕೆ, ನಾವಿಬ್ಬರೇ ಹ್ಯಾಪಿಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಓವರ್ ಆಲ್ ಡೆಕೋರೇಷನ್ ಹೇಗಿತ್ತು ಅಂತ ನೋಡಿ.
ಎಸ್ ನಮ್ಮ ಲಜು ಕ್ಯೂಟಿ ಪೈ ಕೂಡ ರೆಡಿ ಆಗಿದ್ದಾನೆ. ಸೊ ಅವನಿಗೆ ತುಂಬಾನೇ ಸ್ಲೀಪಿ. ಅವ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಎಷ್ಟು ಅವ್ನು ನಿದ್ದೆ ಬಂದಿದೆ ಅಂತ. ಬಟ್ ಸ್ಟಿಲ್ ಪಾಪ ಮಮ್ಮಿ ಜೊತೆ ಅವನು ಕೇಕ್ ಕಟ್ ಮಾಡೋದಕ್ಕೆ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗಿದ್ದಾನೆ. ಹ್ಯಾವ್ ಯು ಹ್ಯಾಪಿ ಲಡ್ಡು? ಹ್ಯಾಪಿ ನ್ಯೂ ಇಯರ್ ಮಗ್ನೆ. ಮಮ್ಮಿ. ಯಾ ಸೇ ಹಾಯ್ ಎಲ್ರಿಗೂ. ಹಾಯ್. ಅಲ್ಲಿ ನೋಡು ಹಾಯ್. ಯಾ ಈ ಸೋ ಸ್ಲೀಪಿ. ಬಟ್ ಅವ್ರ ಪಪ್ಪ ಬರಬೇಕು. ಬಟ್ ಅವ್ರ ಪಪ್ಪ ಇವಾಗ ಸದ್ಯಕ್ಕೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅವನ್ನ ಬಿಟ್ಟು ಅಂತ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾನೆ. ಬಟ್ ಆಲ್ರೈಟ್ ಅವ್ನು ಸರಿ ಹೋಗ್ತಾನೆ. ನಾವು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಸ್ ಜೊತೆಗೆ ನಮ್ಮ ಮೋಜು ಮಸ್ತಿ ಡ್ಯಾನ್ಸ್ ಕೂಡ ಅಷ್ಟೇ ಜಬರ್ದಸ್ತ್ ಆಗಿತ್ತು. ಈಗ ಎಲ್ಲಾನು ನಾವು ಕ್ಯಾಂಡಲ್ ಅನ್ನ ಲೈಟ್ ಅಪ್ ಮಾಡಿದ್ದೀವಿ. ಆ್ಯಂಡ್ ಈಗ ಟೈಮ್ ಎಕ್ಸಾಕ್ಟ್ಲಿ 12:40 ಅರೌಂಡ್ ಆಗಿದೆ. ಸೊ 10 minutes ಮೋರ್ ಅಷ್ಟೇ. ತುಂಬಾ ಖುಷಿ ಆಗ್ತದೆ. ಸೊ ಎಕ್ಸಾಕ್ಟ್ಲಿ ಇನ್ 10 minutes ಇದೆ. ಸೊ ನಾವಂತೂ ನ್ಯೂಸ್ ಚಾನಲ್ಸ್ ನೋಡ್ತಾನೆ ಇರ್ತೀವಿ. ಸೊ ಅದು ನಮಗೆ ಚಿಕ್ಕ ಮಕ್ಕಳಿಂದ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಎಲ್ಲಿ ಏನು ಎತ್ತ ಅಂತ ಕಂಟಿನ್ಯೂಸ್ ಆಗಿ ನಮಗೆ ತೋರಿಸ್ತಿರ್ತಾರಲ್ವ. ಸೊ ಹಾಗಾಗಿ ಆ್ಯಂಡ್ ದೇವ್ರ ಮನೇಲಿ ದೀಪ ಕೂಡ ಅಷ್ಟೇ ಲೈಕ್ ಪರಿಶುದ್ಧವಾಗಿ ತುಂಬ ಬೆಳಕನ್ನು ತಂದುಕೊಡೋ ಥರ ಫೀಲ್ ಆಗ್ತಿದೆ ನನಗೆ ನಮ್ಮ ಮನೇಲಿ. ಆ್ಯಂಡ್ ಈ ವರ್ಷ ಎಲ್ರಿಗೂ ಖುಷಿಯಾಗಿ ನಿಮ್ಮ ಜೀವನ ತುಂಬಾ ಬೆಳಕಾಗಿರಲಿ. ಆ್ಯಂಡ್ ನನಗೂ ಸಹ ಅಂತ ಕೇಳ್ಕೊತ ಈ ಒಂದು ಪುಟ್ಟ ಸೆಲೆಬ್ರೇಷನ್ ವಿಡಿಯೋ ನಿಮ್ಮ ಜೊತೆ 10, 9, 8, 7, 6, 5, 4, 3, 2, 1. It's Happy New Year! Woo! Yeah. Clap, clap, clap. Clap, clap, hello. Come, stand here. Now candle blast ಮಾಡೋಣ. Come. ಹಸ್ಬೆಂಡ್ ಬರ್ತಿದ್ದಾರೆ ಇನ್ನೇನು ಆನ್ ದ ವೇ. ಸೊ ಹಾಗಾಗಿ ನಾವೇನೇ ವಿಶ್ ಮಾಡ್ಕೊಬಿಟ್ವಿ. ಸೊ ಲೆಟ್ ಕಮ್. ಬಾ ಕೇಕ್ ಕಟ್ ಮಾಡೋಣ. ಬಾ ಬಾ ಬೇಕು ಎಷ್ಟೊಂದು ಎದ್ದಿದ್ದೇನೆ. ಬಾ 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 ಬಿಡಿ ಬಾ ಬಾ ಇಲ್ಲಿಕೋ. ನಮ್ಮ ಹ್ಯಾಪಿ ನ್ಯೂ ಇಯರ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನಮ್ಮ ಸೆಲೆಬ್ರೇಷನ್ ಕೂಡ ಎಷ್ಟು ಅದ್ಭುತವಾಗಿತ್ತು ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ನೀವು ಕೂಡ ನೋಡಿ. ಸೊ ಕೇಕ್ ಕಟ್ಟಿಂಗ್ ಮಾಡಿ ಆ್ಯಂಡ್ ಎಲ್ರಿಗೂ ಫೋನ್ಗಳಲ್ಲಿ ಮೆಸೇಜ್ಗಳಲ್ಲಿ ವಿಶ್ ಮಾಡಿ ನಾವು ಮಲಗೋಷ್ಟೊತ್ತಿಗೆ 12:40 ಹತ್ತತ್ರ 1 o'clock ಆಗಿತ್ತು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಆ್ಯಂಡ್ ಎಸ್ 2022ನ ಮೊದಲನೇ ದಿನ ಅಂದರೆ ಶುಭ ಶನಿವಾರ. ಸೊ ನಮಗದು ತುಂಬಾ ಖುಷಿ ಆಗ್ತದೆ. ಈ ಒಂದು ವರ್ಷನ ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ವೆರಿ ಬ್ಯೂಟಿಫುಲ್ ಆಗಿ ವೆಲ್ಕಮ್ ಮಾಡಿದ್ದೀವಿ ಅಂತ. ಸೊ ಅದನ್ನು ಕೂಡ ನೋಡಿದ್ರ ಹೇಗೆ ನಾನು ಸೆಲೆಬ್ರೇಟನ್ನು ಮಾಡಿದ್ವಿ ಲೇಟ್ ನೈಟ್ ಅನ್ನೋದು. ಸೊ ಇದೇ ರೀತಿ ಪ್ರತಿ ವರ್ಷ ಕೂಡ ನಮ್ಮ ಒಂದು ಸೆಲೆಬ್ರೇಷನ್ ಇರುತ್ತೆ. ಸೊ ನಾವು ಫ್ಯಾಮಿಲಿ ಮೀಟ್ಸ್ ಲಡ್ಡು ತುಂಬ ಚಿಕ್ಕನಾಗಿರೋದ್ರಿಂದ ಮನೇಲೇನೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇಯರ್ ಇಫ್ ಇಟ್ ಇಸ್ ಪಾಸಿಬಲ್ ಆದರೆ ನಾವು ಬೇರೆ ಕಡೆ ಹೋಗಿ ಮೀನ್ಸ್ ಅಂದರೆ ಎಲ್ಲಾದರೂ ಔಟಿಂಗ್ ಹೋಗಿ ಆಮೇಲೆ ಟ್ರಾವೆಲ್ ಮಾಡ್ಕೊತ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂತ. ಸೊ ಅದಾದಮೇಲೆ ಇವತ್ತಿನ ಡೇ ಅಂತೂ ಕಂಪ್ಲೀಟಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮನೇಲೂ ಕೂಡ ಸ್ಪೆಷಲ್
ಪೂಜೆ ಆಗಿದೆ ಆ್ಯಂಡ್ ದೇವರಿಗೆ ನೈವೇದ್ಯವಾಗಿ ಪಾಯಸ ಕೂಡ ಮಾಡಿದ್ದೀನಿ. ಆ್ಯಂಡ್ ನಾನು ತುಂಬ ರೆಸಿಪಿಗಳನ್ನು ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ನಾವು ದೇವಸ್ಥಾನಗಳಿಗೆ ಕಂಪ್ಲೀಟ್ ಆಗಿ ಟೈಮ್ ಕೊಟ್ಟು ದೇವರ ದರ್ಶನ ಮಾಡಿ ಅಲ್ಲಿ ನಾವು ಅಂದರೆ ಏನು ಹೇಳ್ತಾರೆ, ಆ ಅನ್ನದ ಋಣ ಇರುತ್ತೆ ಅಂತ ಹೇಳ್ತಾರಲ್ವ, ಸೊ ಅದು ನಮಗೆ ದೇವಸ್ಥಾನದ ಮೂಲಕನೇ ಸ್ಟಾರ್ಟ್ ಆಗಲಿ ಈ ವರ್ಷ ಅಂತ ಡಿಸೈಡ್ ಮಾಡಿ ನಾವು ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಕೊಟ್ಟಂತಹ ಪ್ರಸಾದಗಳನ್ನು ಸೇವಿಸ್ಕೊಳ್ತಾ ಅತ್ತೇನ ಮಾತಾಡಿಸ್ಕೊಂಡು ಹಾಗೆ ದೇವಸ್ಥಾನ ಅಂದರೆ ಒಂದು 2-3 ದೇವಸ್ಥಾನಗಳನ್ನ ಸುತ್ತಾಡಿಕೊಂಡು ದರ್ಶನ ಮಾಡಿಕೊಂಡು ಹ್ಯಾಪಿಲಿ ನಮ್ಮ ಮನೆಗೆ ಬಂದು. ಆ್ಯಂಡ್ ಲಡ್ಡು ಕೂಡ ತುಂಬಾ ಟಾಯ್ಸ್ ತೊಗೊಂಡ್ಬಂದಿದ್ದಾನೆ. ಲಡ್ಡು ತೋರಿಸು ನಿನ್ನ ಟಾಯ್ಸ್. ಎಸ್, ಸೊ ನೋಡಿದ್ರ ನಮ್ಮ ಲಡ್ಡುದು ಟಾಯ್ಸ್ ಎಷ್ಟೊಂದಿದೆ ಅಂತ ಹೇಳಿಬಿಟ್ಟು. ಸೊ ಅವನದೆಲ್ಲನೂ ಚಿಕ್ಕ ತೊಗೊಂಡ. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ಇನ್ನೂ ತುಂಬ ಮಾತಾಡೋದಿದೆ. ಸೊ ಹಾಗಾಗಿ ಈಗ ಹೋಗಿ ನಮ್ಮ ಒಂದು ಕಂಪ್ಲೀಟ್ ಟೆಂಪಲ್ ವಿಸಿಟ್ ಅನ್ನು ನೋಡ್ಕೊಂಬನ್ನಿ. ಅದಾದಮೇಲೆ ಬ್ಲಾಗನ್ನು ಕಂಟಿನ್ಯೂ. ಎಸ್, ಇದು ನನ್ನ ನ್ಯೂ ಡ್ರೆಸ್. ನೀವು ನೋಡಿರ್ತೀರ, ದಿವಾಲಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು, ಬಟ್ ಹಾಕ್ಕೊಂಡಿರಲಿಲ್ಲ. ಸೊ ಆ ಒಂದು ಡ್ರೆಸ್ಸನ್ನು ಈ ದಿನ ಹಾಕ್ಕೊಳ್ಬೇಕು ಅಂತ ಇತ್ತೇನೋ. ಸೊ ಹಾಗಾಗಿ ಹೊಸ ಬಟ್ಟೆಯಲ್ಲೇ ಹೊಸ ವರ್ಷವನ್ನು ಆಗಮಿಸಿ ದೇವರಿಗೆ ಕೂಡ ನಾನು ಬೆಳಗ್ಗಿನ ಜಾವನೇ ಪೂಜೆನ ಮುಗಿಸಿದ್ದೀನಿ. ಸೊ ಅರೌಂಡ್ 8:30ಗೆಲ್ಲ ಮನೇಲಿ ಪೂಜೆನ ಮುಗಿಸ್ಬಿಟ್ಟೆ, ಮಹಾಮಂಗಳಾರತಿ ಕೂಡ ಮಾಡಿ. ಆ್ಯಂಡ್ ಓವರ್ ಆಲ್ ಕ್ಯೂಟಾಗಿ ಕಲರ್ಫುಲ್ಲಾಗಿ ರಂಗೋಲಿನ ಕೂಡ ಹಾಕಿದ್ದೀನಿ. ಆ್ಯಂಡ್ ಅದ್ಭುತವಾಗಿ ಮನೆಯಲ್ಲಿ ಪೂಜೆ ಕೂಡ ಮಾಡಿದ್ದೀನಿ. ಆ್ಯಂಡ್ ಹೇಗೆ ಮಾಡಿದ್ದೀನಿ ಆ್ಯಂಡ್ ಎಲ್ಲವೂ ಹೇಗಿತ್ತು ಅಂತ ನೋಡಿ. ಪೂಜೆ ಜೊತೆಗೆ ದೇವರಿಗೆ ನೈವೇದ್ಯವಾಗಿ ಪಾಯಸ ಕೂಡ ಮಾಡಿದ್ದೆ, ಅಂದರೆ ಬೆಲ್ಲದ ಪಾಯಸ. ಜೊತೆಗೆ ಸ್ಪೆಷಲಾಗಿ ಈ ಒಂದು ಡಿಶ್ ಏನೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇದ್ಕದ ಅವರೆಕಾಳು ಸಾರು ಹಾಗೆ ಅನ್ನ ಕೂಡ ನಾನು ಮಾಡಿದ್ದೆ. ಇದಾದಮೇಲೆ ಟೆಂಪಲ್ ವಿಸಿಟ್ಗಾಗಿ ನಾವು ಹೊರಟಿದ್ದು ಚಿಕ್ಕ ತಿರುಪತಿ ಹತ್ರ ಇರುವಂಥದ್ದು. ಸೊ ಈ ಒಂದು ದೇವಸ್ಥಾನ ನಮಗೆ ಹತ್ರ ಕೂಡ ಇದೆ. ಹಾಗೆ ದೇವರನ್ನು ನಾವು ಈ ಶುಭ ದಿನದಲ್ಲಿ ದರ್ಶನ ಮಾಡೋದಿದೆಯಲ್ಲ, ಅದನ್ನೂ ಸ್ಪೆಷಲ್ ಆಗಿರುತ್ತೆ ಅಂತ ಹೊರಟ್ವಿ. ಸೊ ಹೊರಟಾಗ ನಮಗೇನೂ ಅನಿಸ್ಲಿಲ್ಲ. ಹತ್ತತ್ರ ಹೋಗ್ತಾ ಹೋಗ್ತಾ ಅನ್ನಿಸ್ತು, ಏನಾದರೂ ಚಿಕ್ಕ ತಿರುಪತಿಲಿ ಜಾತ್ರೆ ಇದೆಯಾ ಅಥವಾ 13ನೇ ತಾರೀಕಿರೋ ವೈಕುಂಠ ಏಕಾದಶಿಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಜನಗಳು ಇವಾಗಲೇ ದೇವರನ್ನು ದರ್ಶನ ಮಾಡೋಕ್ಕೆ ಬಂದ್ರ ಅನ್ನೋ ಕ್ವಶನ್ಗಳೆಲ್ಲ ಸ್ಟಾರ್ಟ್ ಆಯಿತು. ಯಾಕಂದರೆ ಭಾರೀ ಅಪಾರವಾದ ಜನ ಅಂತಲೇ ಹೇಳ್ಬೋದು. ಹಾಗೆ ದೇವರನ್ನು ದರ್ಶನ ಮಾಡೋದಕ್ಕೆ ಒಳ್ಳೆ ವ್ಯವಸ್ಥೆ ಕೂಡ ಮಾಡಿದರು. ಬಟ್ ಸ್ಟಿಲ್ ನಾವು ನಮ್ಮ ಲಡ್ಡುನ ಕ್ಯಾರಿ ಮಾಡಿಕೊಂಡು ಅಂದರೆ ಅದಕ್ಕಿಂತ ಸಣ್ಣ ಪುಟ್ಟ ಮಕ್ಕಳನ್ನ ಕೂಡ ಎತ್ಕೊಂಡು ದರ್ಶನ ಮಾಡ್ತಿದ್ರು. ಬಟ್ ಅವರೆಲ್ಲ ತುಂಬ ದೂರದಿಂದ ಬಂದಿರ್ತಾರೆ. ಸೊ ಹಾಗಾಗಿ ದೇವರ ದರ್ಶನ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಅವರು ಬಂದಿರ್ತಾರೆ. ಸೊ ಇಟ್ಸ್ ಓಕೆ. ನಾವು ಇಲ್ಲಿ ಹೊರಗಡೆಯಿಂದನೇ ದೇವರಿಗೆ ನಮಸ್ಕರಿಸಿ ಆ ಒಂದು ಜನಜಂಗುಳಿಯನ್ನು ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹೊಸ ವರ್ಷದ ದಿನ ಚಿಕ್ಕ ತಿರುಪತಿ ವಾತಾವರಣ ಹೇಗಿತ್ತು ಅಂತ ಹೇಳಿ. ಸೊ ಫೈನಲಿ ಡಿಸೈಡ್ ಮಾಡಿದ್ವಿ ನಾವು ಏನು ಮಾಡೋದು ಏನು ಅಂತ. ಹಸ್ಬೆಂಡ್ ನಾನು ಫೈನಲಿ ಡಿಸೈಡನ್ನು ಮಾಡಿ ಮುಗಳೂರು ಅಂದರೆ ಚಿಕ್ಕ ತಿರುಪತಿಗಿನ್ನ ಒಂದು 6-7 ಕಿಲೋಮೀಟರ್ ದೂರದಲ್ಲಿರುವಂತಹ ಶ್ರೀ ಬೇಟೆ ಕೋದಂಡರಾಮಸ್ವಾಮಿ ದೇವಸ್ಥಾನ, ಅಂದರೆ ಇಲ್ಲಿರೋದು ಕೂಡ ಶ್ರೀ ಶ್ರೀನಿವಾಸ ವೆಂಕಟೇಶ್ವರನೇ. ಸೊ ಇಲ್ಲಿ ಬಂದು ದೇವ್ರ ದರ್ಶನವನ್ನು ಕಂಪ್ಲೀಟಾಗಿ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಮಿನಿಮಮ್ ಜನ ಇದ್ದರು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ದರ್ಶನ ಮಾಡಿ ಹೊಸ ವರ್ಷದ ದಿನ ದೇವರ ಅಲಂಕಾರ ಹೇಗಿತ್ತು ಅಂತ ಅಲ್ಲಿ ಪ್ರಸಾದ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಆ್ಯಂಡ್ ಪ್ರಸಾದ ಎಲ್ಲವನ್ನು ಮುಗಿಸಿ ನಾವು ದೇವ್ರ ದರ್ಶನ ಮಾಡಿ ಬಂದ್ವಿ. ಆ್ಯಂಡ್ ಈವ್ನಿಂಗ್ ಅಂತೂ ಏನೂ ಅಶ್ವಹ ಇಲ್ಲ. ಆ್ಯಂಡ್ ನಾನು ಮನೇಲಿ ಮಾಡಿದ್ದೆ, ಅಡುಗೆ ಮಾಡಿಲ್ಲ ಅಂತಲ್ಲ. ಸೊ ಇದಕ್ಕೆ ಅವರೆಕಾಳು ಸಾರು ಮಾಡಿ, ಅನ್ನ ಮಾಡಿ, ಪಾಯಸ ಮಾಡಿದ್ದೆ. ಸೊ 3 ಕಾಂಬಿನೇಷನ್ ಚೆನ್ನಾಗಿತ್ತು. ಆ್ಯಂಡ್ ನಾವು 3 ಜನ ಇರೋದ್ರಿಂದ ನಾನು ಇನ್ನೂ ತುಂಬ ವೆರೈಟೀಸ್ ಮಾಡ್ಕೊಂಡು ಕೂತ್ಕೊಂಡು ಫಸ್ಟ್ ಡೇನೇ ಆಗಲ್ಲ ಅಂತ ಹೇಳಿಬಿಟ್ಟು ಸೊ ಸಿಂಪಲ್ಲಾಗಿ ನಾನು ಕುಕಿಂಗನ್ನು ಮಾಡಿದೆ. ಸೊ ಅದನ್ನೇ ಜಬರ್ದಸ್ತಾಗಿ ತಿಂದ್ಬಿಟ್ಟು ಹೊರಗಡೆ ಸುತ್ತಾಡಿಕೊಂಡು ಅತ್ತೆ ಮಾವ ಬ್ಲೆಸ್ಸಿಂಗ್ಸ್ ಎಲ್ಲ ತೊಗೊಂಡು ಆ್ಯಂಡ್ ಅವ್ರಿಗೂ ಕೂಡ ಕೇಕ್ ಕೊಟ್ಬಿಟ್ಟು ವಿಶ್ ಮಾಡಿಸ್ಕೊಂಡು ಬಂದ್ವಿ. ಅವ್ರ ಹತ್ರನೂ ಆಶೀರ್ವಾದ ತೊಗೊಳ್ಳೋದು. ಸೊ ದೊಡ್ಡವ್ರ ಹತ್ರ ಆಶೀರ್ವಾದ ತೊಗೊಳ್ಳೋದು, ಅದ್ರ ಜೊತೆಗೆ ನ್ಯೂ ಇಯರ್ ದಿನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋದು ಆ್ಯಂಡ್ ಮನೇಲೇ ಸ್ಪೆಷಲಾಗಿ ಪೂಜೆ ಮಾಡೋದಿದೆಯಲ್ಲ, ಇದಂತೂ 3 ಬೆಸ್ಟ್ ಥಿಂಗ್ ಅಂತಲೇ ಹೇಳ್ತೀನಿ. ಸೊ ಈ ದಿನ ನಾನು ಈ ವರ್ಷನೇ ಅಂತಲ್ಲ, ಸೊ ನಾನು ಪ್ರತಿ ವರ್ಷ ಇದೇ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ನನ್ನ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ನೀವು 2 ಇಯರ್ಸಿಂದ ನೋಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ಆ್ಯಂಡ್ ನನ್ನ ಒಂದು ಔಟ್ಫಿಟ್ ಈ ರೀತಿ ಗೌನ್ ಹಾಕಿದ್ದೀನಿ. ಆ್ಯಂಡ್ ದಿಸ್ ಗೌನ್ ಈಸ್ ನಾಟ್ ಅ ನ್ಯೂ ಒನ್.
ಸೊ ಈ ಆನ್ಲೈನಲ್ಲಿ ಆರ್ಡರ್ ಅಂತೂ ಮಾಡಿಬಿಟ್ಟೆ ದೊಡ್ಡದಾಗಿ, ಬಟ್ ಇಟ್ಸ್ ಟೇಕ್ ಟೈಮ್. ಅಂದರೆ ಅದು ನಮ್ಮ ನಿಯರ್ ಬೈ ಪ್ಲೇಸ್ಗೆ ಶಿಫ್ಟ್ ಆಗಿದೆ. ಅಂದರೆ ಅದು ಬರೋದಕ್ಕೆ ನಾಳೆ ಆ್ಯಂಡ್ ಡೇ ಆಫ್ಟರ್ ಟುಮಾರೋ ಅಂತ ಟೈಮ್ ತೋರಿಸ್ತದೆ. ಸೊ ನಾಳೆಗೆ ಬಂದರೆ ಏನು ಪ್ರಯೋಜನ? ಆ ಥರ ವೆಸ್ಟರ್ನ್ ಔಟ್ಫಿಟ್ ಬಂದುಬಿಟ್ಟು ಇವತ್ತು ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಇಟ್ಸ್ ಓಕೆ, ನಮಗೆ ಖುಷಿ ಇದೆ. ಆ್ಯಂಡ್ ಈ ಒಂದು ಡ್ರೆಸ್ಸನ್ನು ನಾನು ನನ್ನ ಫ್ರೆಂಡ್ ಎಂಗೇಜ್ಮೆಂಟಲ್ಲಿ ಹಾಕ್ಕೊಂಡಿದ್ದೆ. ಸೊ ಅದಾದಮೇಲೆ ಇವತ್ತೇ ಹಾಕ್ಕೊತಾ ಇರೋದು. ಸೊ ನನಗೆ ಹೊಸದನ್ನೇ ಅನಿಸ್ತು. ಸೊ ಏನು ಅಷ್ಟು ಹಳೆದು ಕೂಡ ಅಂತ ಅನಿಸ್ಲಿಲ್ಲ. ಸೊ ಹಾಗಾಗಿ ಇದೇ ಹಾಕ್ಕೊಂಡೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ಒಂದು ಡೇ ಕೂಡ ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಾವು ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ನೈಟ್ ಆಗಿರ್ಬೋದು. ಆ್ಯಂಡ್ ಇವತ್ತು ಸ್ಪೆಷಲಾಗಿ ನಮ್ಮ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿರ್ಬೋದು. ಆ್ಯಂಡ್ ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ, ಅಂದರೆ ಅವರು ನನಗೆ ನೈಟ್ ಬೇಗನೆ ಬಂದರು ಅಲ್ವಾ, ವಿಚ್ ಮೀನ್ಸ್ ಕೇಕ್ ಕಟ್ ಮಾಡೋ ಟೈಮ್ಗೆ ಬಂದರು. ಸೊ ಅದಾದಮೇಲೆ ತುಂಬ ಜನ ಫ್ರೆಂಡ್ಸ್ ಅವ್ರನ್ನ ಕರೀತಾನೆ ಇದ್ದರು. ಸೊ ಹಾಗಾಗಿ ಅವರು ಮೀನ್ಸ್ ಈಗ ನಮ್ಮನ್ನು ದೇವಸ್ಥಾನದಿಂದ ಮನೆಗೆ ಕರ್ಕೊಂಬಂದು ಬಿಟ್ಬಿಟ್ಟು ಈಗ ಹೊರಗಡೆ ಹೋಗಿದ್ದಾರೆ. ಸೊ ಈ ಶುಡ್ ಕಮ್. ಬಟ್ ನನ್ನ ನ್ಯೂ ಇಯರಿನ ಸೆಕೆಂಡ್ ಡ್ರೆಸ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಡ್ರೆಸ್ಸಲ್ಲಿ ನಾನು ಮಾರ್ನಿಂಗ್ ಪೂಜೆ ಮಾಡಿದೆ, ಆ್ಯಂಡ್ ದಿಸ್ ಇಸ್ ಮೈ ಸೆಕೆಂಡ್ ಡ್ರೆಸ್. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ನೀವೆಲ್ಲರೂ ಹೇಗೆ ಎಂಜಾಯ್ ಮಾಡಿದ್ರಿ ನಿಮ್ಮ ಒಂದು ನ್ಯೂ ಇಯರ್ ಡೇನ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಎಷ್ಟೋ ತುಂಬಾ ರೆಸಲ್ಯೂಷನ್ಸ್ ಇದೆ. ಸೊ ಅದು ಮಾಡಬೇಕು, ಇದು ಮಾಡಬೇಕು ಅಂತಲ್ಲ, ಬಟ್ ಅದನ್ನು ನಾನು ಒಂದು ಬ್ಲಾಗನ್ನೇ ಕೂಡ ಮಾಡಿ ಹೇಳ್ತೀನಿ ಅಂತ ನಿಮಗೆ ತಿಳಿಸಿದ್ದೀನಲ್ಲ. ಸೊ ಅದನ್ನು ಖಂಡಿತವಾಗ್ಲೂ ನನ್ನ ಫರ್ದರ್ ವೀಡಿಯೋಸಲ್ಲಿ ನೀವು ನೋಡ್ಬೋದು ಏನು ನನ್ನ ರೆಸಲ್ಯೂಷನ್ಸ್ ಏನು ಎಲ್ಲ ಅಂತ. ಆ್ಯಂಡ್ ಯಾವ ಹೊಸ ಮನೆಗೂ ಕೂಡ ಹೋಗ್ತಾ ಇದ್ವಿ, ಅದಂತೂ ಇನ್ನೂ ತುಂಬ ಖುಷಿ ಇದೆ. ಸೊ ಇನ್ನೂ ಸಣ್ಣ ಪುಟ್ಟ ರೆಸಲ್ಯೂಷನ್ಸ್ ಎಲ್ಲನೂ ಇದೆ. ಸೊ ಅದನ್ನು ಮಾಡ್ತಾ ಹೋಗಬೇಕಾದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಟೆಂಪಲ್ ವಿಸಿಟ್ ಆಯಿತು, ಕೇಕ್ ಕಟಿಂಗ್ ಆಯಿತು, ಆ್ಯಂಡ್ ದೊಡ್ಡವರ ಆಶೀರ್ವಾದ ಸಿಕ್ತು, ಆ್ಯಂಡ್ ದೇವರ ಆಶೀರ್ವಾದ ಸಿಕ್ತು. ನಾವು ಕೂಡ ಮನೇಲಿ ಕಂಪ್ಲೀಟಾಗಿ ಪೂಜೆನ ಮಾಡಿದ್ದೀವಿ. ಸೊ ಇದಕ್ಕಿಂತ ಇನ್ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕಾಗುತ್ತೆ ಹೇಳಿ. ಸೊ ನನಗಂತೂ ತುಂಬಾ ಖುಷಿಯಾಗಿದೆ. ಲಡ್ಡು, ಆರ್ ಯು ಹ್ಯಾಪಿ? ಎಸ್. ಸೊ ನಮ್ಮ ಲಡ್ಡು ಅಷ್ಟೇ ತುಂಬಾ ಖುಷಿಯಾಗಿದ್ದಾನೆ. ಸೊ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್. ಆ್ಯಂಡ್ ತುಂಬಾ ಬಲೂನ್ಸ್ ಎಲ್ಲನೂ ಹಾಗೆ ಇದೆ. ಸೊ ಇವತ್ತು ಕೂಡ ಈ ಲೈಟಿಂಗ್ಸ್ ಆ್ಯಂಡ್ ಬಲೂನ್ಸ್ ಎಲ್ಲನೂ ಹಾಗೆ ಇರುತ್ತೆ. ನಾಳೆ ನವದಿನಲ್ಲೇನೂ ರಿಮೂವ್ ಮಾಡ್ತೀವಿ. ಆ್ಯಂಡ್ ಹೊಸ ವರ್ಷ ನಮ್ಮ ಫ್ಯಾಮಿಲಿ ಕಡೆಯಿಂದ ಈ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಿಮಗೂ ಕೂಡ ನೋಡಿ ಏನು ಅನಿಸ್ತು, ಖುಷಿ ಆಯಿತಾ, ಇಷ್ಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಡೂ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ್ನು ಒಂದ್ಸಲ ಕ್ಲಿಕ್ ಮಾಡಿ. ಸೊ ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವಾಗಲೇ ಆ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಆ್ಯಂಡ್ ಲೈವ್ ಕೂಡ ತುಂಬಾ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಅದನ್ನು ಎಲ್ಲವನ್ನು ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಆ್ಯಂಡ್ ನಮ್ಮ ಮುಂಬರುವ ವೀಡಿಯೋಸ್ಗಳಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಕಾಯ್ತಾ ಇರಿ ಅಲ್ಲಿವರೆಗೂ. ಆ್ಯಂಡ್ ಮತ್ತೆ ಸಿಗ್ತೀವಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಸೊ ಆನ್ಲೈನ್ ಚೆಕ್ ಮಿಸ್ ಇನ್ವೆಸ್ಟ್ಮೆಂಟ್ ಲಾಟ್ಸ್ ಆಫ್ ಲವ್ ಯು. ಟೇಕ್ ಕೇರ್. ಬಾಯ್. ಎರಡು ಸೇ ಬಾಯ್.